ಆತ್ಮೀಯರೇ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಮೆಡಿಷನ್ ಬಂದುಬಿಟ್ಟು ಒಂದು ಆಮ್ಲೋಕೈಂಡ್ 80 ಅನ್ನುವಂಥ ಒಂದು ಟ್ಯಾಬ್ಲೆಟ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಆಮ್ಲೋಕೈಂಡ್ 5 mg ಒಂದು ಟ್ಯಾಬ್ಲೆಟಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಆಮ್ಲೋಕೈಂಡ್ 80 ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡಲಿಕ್ಕೆ ನಿಮಗೆ ಈ ರೀತಿ ನಿಮಗೆ ಪ್ಯಾಕೇಜಿಂಗ್ ಕಾಣುತ್ತೆ ಸ್ನೇಹಿತರೆ. ಸೇಮ್ ನಿಮಗೆ ಅದು ಆಮ್ಲೋಕೈಂಡ್ 5 mg ಟ್ಯಾಬ್ಲೆಟ್ ಥರನ ಕಾಣುತ್ತೆ. ಅದು ಕೂಡ ನನ್ನ ಕಡೆ ಸ್ಟಿಪ್ ತೋರಿಸ್ತೀನಿ ನಿಮಗೆ. ಆಮ್ಲೋಕೈಂಡ್ 5 mg ಈ ರೀತಿ ಹೇಳಿದ್ರೆ ನಿಮಗೆ ಆಮ್ಲೋಕೈಂಡ್ 5 mg ಯಾವುದು, ಆಮ್ಲೋಕೈಂಡ್ 80 ಯಾವುದು ಅಂತ ನಿಮ್ಗೆ ಕನ್ಫ್ಯೂಸ್ ಅನ್ನಿಸ್ತು. ಅದಕ್ಕಾಗಿ ಏನು ಮಾಡಿಯಪ್ಪ ಅಂದ್ರೆ ಈ ರೀತಿ ನೀವು ಹೊಳಸಿ ಹಿಂದೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆಮ್ಲೋಕೈಂಡ್ 5 mg ಯಾವುದು, ಆಮ್ಲೋಕೈಂಡ್ 80 ಟ್ಯಾಬ್ಲೆಟ್ ಹೌದು. ಸೊ ಇದು ಏನು ಡಿಫ್ರೆನ್ಸ್ ಅಂತ ಹೇಳ್ತಾ ಹೋಗ್ತೇನೆ. ಸೊ ಇದು ಬಂದುಬಿಟ್ಟು ಸ್ನೇಹಿತರೆ ಸೇಮ್ 15 ಪ್ಯಾಕೇಜಿಂಗ್. ಸೊ MRP ಬಂದುಬಿಟ್ಟು ನಿಮಗೆ 49 ರೂಪಾಯಿ 5 ಪೈಸೆ ಆಗುತ್ತೆ. ಇದರ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ನೇಹಿತರೆ ಒಂದು ಮ್ಯಾನ್ಕೈಂಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನ ಆಮ್ಲೋಕೈಂಡ್ 80 ಅನ್ನುವಂಥ ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ತು. ಇದು ಸಹ ನಿಮ್ಮ ಯಾವ ಒಂದು ಶೆಡ್ಯೂಲ್ ಯಾವ ಒಂದು ಕೆಟಗರಿಯಲ್ಲಿ ಬರುತ್ತಪ್ಪ ಅಂದರೆ ಶೆಡ್ಯೂಲ್ H ಒಂದು ಕೆಟಗರಿಯಲ್ಲಿ ಈ ಒಂದು ಟ್ಯಾಬ್ಲೆಟ್ ಆಮ್ಲೋಕೈಂಡ್ 80 ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬರುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ಗಳು ಏನಂತ ನಾವು ನೋಡೋದಾದ್ರೆ, ಮಾಲಿಕ್ಯೂಲ್ ನೇಮ್ ನೋಡೋದಾದ್ರೆ ಸ್ನೇಹಿತರೆ, ಆಮ್ಲೋಡೈಪಿನ್ 5 mg ಇರುತ್ತೆ ಮತ್ತು ಅಟೆನಲೋಲ್ ಟ್ಯಾಬ್ಲೆಟ್ 50 mg ಇರುತ್ತೆ. ಸೊ ಇದರಲ್ಲಿ 2 ಕಾಂಬಿನೇಷನ್ ಸಿಗ್ತಾವೆ. ಅದು ಕಾಂಬಿನೇಷನ್ ಡ್ರಗ್ಸ್ ಅಂತ ಕರೀತಾರೆ. ಓಕೆ, ಕಾಂಬಿನೇಷನ್ ಮೆಡಿಸಿನ್ಸ್ ಅಂತ. ಈ ಕಾಂಬಿನೇಷನ್ ಇವನು ನಾವು ಕೆಲವೊಂದಷ್ಟು ಏನೋ ಪೇಷಂಟ್ಗಳಿಗೆ ನಾವು ಕೊಡಬೇಕಾಗತ್ತೆ. ಅದು ಆಮ್ಲೋಡೈಪಿನ್ 5 mg ಅಟೆನಾಲ್ ಟ್ಯಾಬ್ಲೆಟ್ಸು ಇನ್ನೂ ಹಲವಾರು ಕಾಂಬಿನೇಷನ್ಗಳು ಬರ್ತಿರ್ತಾವೆ. ನಾನು ಹೇಳ್ತಾ ಹೋಗ್ತೇನೆ. ಈ ಒಂದು BP ಟ್ಯಾಬ್ಲೆಟ್ ಸೀರೀಸಲ್ಲಿ ಏನಾಗುತ್ತೆ ನನಗೆ ಎಲ್ಲ ಒಂದು ಟ್ಯಾಬ್ಲೆಟಿನ BP ಟ್ಯಾಬ್ಲೆಟ್ ಯಾವ್ಯಾವ ಕಾಂಬಿನೇಷನ್ ಅದಾವೆ, ಯಾವ ಒಂದು BP ಟ್ಯಾಬ್ಲೆಟ್ ಯಾವುದಕ್ಕೆಲ್ಲ ಬರ್ತಾವೆ ಅನ್ನೋದು ಅಂತ ಒಂದು ನಾನು ಸೀರೀಸನ್ನು ಮಾಡ್ತೇನೆ. BP ಟ್ಯಾಬ್ಲೆಟ್ ಆಗಿರ್ಬೋದು, ಶುಗರ್ ಟ್ಯಾಬ್ಲೆಟ್ ಆಗಿರ್ಬೋದು ಮತ್ತು ನಾರ್ಕೋಟಿಕ್ ಟ್ಯಾಬ್ಲೆಟ್, ಈ ರೀತಿ ಸೀರೀಸನ್ನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನಿಮಗೆ ಏನಾಗುತ್ತೆ ಪಟ್ ಅಂತ ನಿಮಗೆ ಐಡಿಯಾ ಸಿಗುತ್ತೆ. ನಾನು ಒಂದು ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಿದಾಗ BP ಟ್ಯಾಬ್ಲೆಟ್ ಅಂತ ನಾನು ಸೀರೀಸ್ ಅಂತ ನಾನು ಮಾಡಿರ್ತೀನಲ್ಲ, ಸೊ ಅಲ್ಲಿ ಹೋಗಿ ಎಲ್ಲ ಒಂದು BP ಟ್ಯಾಬ್ಲೆಟ್ಗಳು ನಿಮಗೆ ಸಿಗ್ತಾ ಹೋಗ್ತಾವೆ ಸ್ನೇಹಿತರೆ. ಈ ರೀತಿ ಮಾಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ, ಇನ್ಫಾರ್ಮೇಷನ್ ಪಟ್ ಅಂತ ಸಿಗುತ್ತೆ BP ಟ್ಯಾಬ್ಲೆಟ್ ಯಾವ್ಯಾವ ಅದಾವ ಅಂತ. ಸೊ ಓಕೆ ಇರಲಿ. ಈ ಒಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಕಾಂಬಿನೇಷನ್ ಬಂದುಬಿಟ್ಟು ಆಮ್ಲೋಡೈಪಿನ್ 5 mg ಅಟೆನಾಲ್ 50 mg ಇರುತ್ತೆ ಸ್ನೇಹಿತರೆ ಈ ಒಂದು ಟ್ಯಾಬ್ಲೆಟ್. ಹಾಗಾದರೆ ಈ ಒಂದು ಟ್ಯಾಬ್ಲೆಟಿನ ಯೂಸಸ್ ಏನು, ಬೆನಿಫಿಟ್ಸ್ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇದರ ಒಂದು ಬೆನಿಫಿಟ್ಸ್ ಸೇಮ್ ಆ್ಯಸ್ ಆ ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಆಮ್ಲೋಕೈಂಡ್ 5 mg ಅದು ಸಹ ಕಾಮನ್ ಆಗಿ ಎಲ್ಲ BP ಟ್ಯಾಬ್ಲೆಟ್ಸ್ ಕೂಡ ಕಾಮನ್ ಆಗಿ ಸೈಡ್ ಎಫೆಕ್ಟ್ ಇರ್ತಾವೆ. ಅದ್ರ ಕೆಲವೊಂದು ಕಾಂಬಿನೇಷನ್ಗಳಿಗೆ ಆಮ್ಲೋಕೈಂಡ್ 5 mg ಆ ಒಂದು BP ವೇರಿಯೇಷನ್ ಮೇಲೆ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಇದು ಸಹ ನಿಮಗೆ ಹೈ ಬ್ಲಡ್ ಪ್ರೆಷರ್ಗೆ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಹಾಗಾದರೆ ಒಂದು ಹೈಪರ್ ಟೆನ್ಷನ್ಗೆ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಮತ್ತು ಎಂಜಿನ ಪೆಕ್ಟೋರಿಯಸ್ ಅನ್ನುವಂಥ ಒಂದು ಡಿಸೀಸಸ್ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಅಂದರೆ ಚೆಸ್ಟ್ ಪೇನ್ ಆಗ್ತಾ ಇತ್ತಂದ್ರೂ ಸಹ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಇದನ್ನು ಸಹ ಕೊಡ್ತಾರೆ BP ಟ್ಯಾಬ್ಲೆಟ್ ಅಂತಾರೆ, ಅದನ್ನು ಸಹ BP ಟ್ಯಾಬ್ಲೆಟ್ ಅಂತಾರೆ. ಅಂದರೆ ಹೈ ಬ್ಲಡ್ ಪ್ರೆಷರ್ಗೆ ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ ಸ್ನೇಹಿತರೆ. ಮತ್ತು ಇದರ ಸ್ಟೋರೇಜ್ ಬಂದುಬಿಟ್ಟು ಸೇಮ್ ಯಾವುದಂದರೆ ಒಂದು ಡ್ರೈ ಪ್ಲೇಸಲ್ಲಿ ಇಡಬೇಕಾಗುತ್ತೆ. ಇದು ಲೈಟಿಂದ ದೂರ ಇಡ್ರಿ ಮತ್ತು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಟ್ಯಾಬ್ಲೆಟನ್ನು ನೀವು ಇಡಬೇಕಾಗುತ್ತೆ. ಕಾಮನ್ ಸೈಡ್ ಎಫೆಕ್ಟ್ ಯಾವ್ಯಾವಪ್ಪ ಅಂದರೆ ಅಬ್ಡೋಮಿನಲ್ ಪೇನ್ ಆಗುತ್ತೆ, ಹೆಡ್ಏಕ್, ನಾಸಿಯಾ, ವಾಮಿಟಿಂಗ್ ಕಾಮನ್ ಸೈಡ್ ಎಫೆಕ್ಟ್. ಇನ್ ಕೇಸ್ ಸಿವಿಯರ್ ನಿಮಗೇನು ಆಗ್ತಾ ಇತ್ತು ಅಂದರೆ ಸೊ ಜಾಸ್ತಿ ಆಗ್ತಾ ಇತ್ತಪ್ಪ ಅಂದರೆ ಟ್ಯಾಬ್ಲೆಟನ್ನು ಡಿಸ್ಕಂಟಿನ್ಯೂ ಮಾಡಿರಿ, ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೇನೆ. ಸೇಫ್ಟಿ ಅಡ್ವೈಸ್ ಹೇಳಿದರೆ ಸೊ ಮಕ್ಕಳಿಂದ ಈ ಒಂದು ಟ್ಯಾಬ್ಲೆಟ್ ನೀವು ದೂರ ಇಡ್ರಿ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.